ಫುಲ್ ಮಳೆ ಬೀಳ್ತಾ ಇದ್ದು ಆ ಟೈಮ್ನಲ್ಲಿ ರೋಡ್ ಹಾಕಿದ್ದಾರೆ. ಆ ಟೈಮ್ನಲ್ಲಿ ಇವ್ರಿಗೆ ನಾವು ಹೇಳಿದ್ದೀವಿ, ಈ ಟೈಮ್ನಲ್ಲಿ ಹಾಕ್ಬಿಡಿ ರೋಡು, ನಿಲ್ಲಲ್ಲ ರೋಡ್ ಅಂದ್ರೆ ಕೇಳಿಲ್ಲ. ಫುಲ್ ಮಳೆ, 2-3 ದಿವಸ ಮಳೆ. ಆ ಟೈಮ್ನಲ್ಲಿ ರೋಡ್ ಬಂದು ಹಾಕಿದ್ದಾರೆ. ಎಲ್ಲರೂ ನಾವು ನೀವು ತಮಗೇನೋ ಗಮನಕ್ಕೆ ತಂದಿದ್ವಿ ಆ ಟೈಮ್ನಲ್ಲಿ. ಅಂದ್ರೆ ಏನು ಮಾಡಿಲ್ಲ. ಇವಾಗ ನೋಡಿದ್ರೆ ಇವಾಗ ಎಲ್ಲ ಬರೇ ಡಸ್ಟ್ ಅಂದರೆ ಕಣ್ಣು ಹುರಿ, ಇದು ಇನ್ಹೇಲ್ ಮಾಡಿದ್ರೆ ನಾಸ್ಟ್ರಿಲ್ಸ್ ಎಲ್ಲ ಉರಿಯುತ್ತೆ. ಆ ಥರ ಆಗ್ಬಿಟ್ಟಿದೆ. ಇಲ್ಲಿ ಅಂಗಡಿಯಲ್ಲಿ ಕೂತ್ಕೊಳ್ಳೋಕೆ ಆಗ್ತಾ ಇಲ್ಲ ನಮಗೆ. ಆ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಡೈಲಿ ಬೆಳಗ್ಗೆ ಬಂದರೆ ಬರೇ ದೂಸಿ, ಇದು ಫಾಗ್ ಇರುತ್ತಲ್ವಾ, ಆ ಥರ ಬಿಡುತ್ತೆ ಮಾರ್ಕೆಟ್ದು ವಿಷಯ. ಇದು ಡೈಲಿ ಒಂದು ಮೂಟೆ, ಒಂದ್ ಅಂಗಡಿ ಹತ್ರ ಒಂದು ಮೂಟೆ ಇದಾಗ್ತಾ ಇದೆ, ಡಸ್ಟ್ ಬರ್ತಾ ಇದೆ. ಅಲ್ಲಿ ನೋಡಿದ್ರೆ ಜಲ್ಲಿ ಬರ್ತಾ ಇದೆ ಮೇಲ್ಗಡೆ. ಇವಾಗ ಜಲ್ಲಿ ಬರೋಕ್ ಸ್ಟಾರ್ಟ್ ಆಗ್ಬಿಟ್ಟಿದೆ. ಇವಾಗ ಈ ರೋಡ್ ನಿಲ್ಲೋದಿಲ್ಲ ಸರ್, ಇದು 100% ಈ ರೋಡ್ ನಿಲ್ಲಲ್ಲ ನೋಡಿ. ಡೈಲಿ ಕಸ ತೆಗಿಯೋರು ಬಂದ್ಬಿಟ್ಟು ಕಸ ಎಲ್ಲ ತಗೊಂಡು ಹೋಗ್ತಾ ಇರೋದು, ಡಸ್ಟ್ ತಗೊಂಡು ಹೋಗ್ತಾ ಇದ್ದಾರೆ ಅವರು. ನಾನು ಇದನ್ನ ಒಂದು ವಾರದ ಹಿಂದೆ ನಾನು ವಿಸಿಟ್ ಮಾಡಿದ್ದೀನಿ ನಿಮ್ಮ ಜೊತೆ ಅಲ್ವಾ? ಹೌದು ಮೇಡಮ್. ವಿಸಿಟ್ ಮಾಡಿ ನಮ್ಮ ಇಂಜಿನಿಯರ್ಗೆ ಹೇಳಿದ್ದೀನಿ. ಇಂಜಿನಿಯರ್ ಕೂಡ ಪರಿಶೀಲನೆ ಮಾಡಿ ಗುತ್ತಿಗೆದಾರರು ಒಂದು ಕೂಡ ಮಾತಾಡಿದ್ದಾರೆ. ಅವರು ಕೂಡ ಇದನ್ನೇನು ಈ ರೀತಿ ಆಗ್ಲಿಕ್ಕೆ ಪಬ್ಲಿಕ್ ಸಹಕಾರ ಕೊಟ್ಟಿಲ್ಲ, ಮತ್ತೆ ಅಂಗಡಿಗಳು ಸಹಕಾರ ಕೊಟ್ಟಿಲ್ಲ. ನಾನು ಕಾಮಗಾರಿ ಮಾಡುವಾಗ ಸಹಕಾರ ಕೊಡದೇ ಇರೋದ್ರಿಂದ ಇದರ ಮಿಸ್ಟೇಕ್ ಆಗಿದೆ ಅಂತ ಅವ್ರು ಹೇಳ್ತಾರೆ. ಮತ್ತೆ ಪಬ್ಲಿಕ್ ಟೂ ವೀಲರ್ಸ್ ಅಲ್ಲಿ ರಾತ್ರಿಗಳು ಓಡಾಡ್ತಾನೆ ಇದ್ರೆ ಅಂತ ನಿಲ್ಸಿ ಅಂತ ಹೇಳಿದಾಗ ರೋಡ್ ಮಾಡ್ತಾ ನಿಮ್ಗೂ ಮಾತಾಡಕ್ಕೆ ಅವಕಾಶ ಕೊಡ್ತೀವಿ. ಇದು ರಸ್ತೆ ಮಾಡ್ತಾ ಇರೋದು ನಿಮ್ಗೋಸ್ಕರ ಅಲ್ವಾ? ಹೌದು ಹೌದು. ಅಲ್ಲಿ ಏನು ಪಬ್ಲಿಕ್ ಓಡಾಡ್ತೀರಾ, ಟೂ ವೀಲರ್ ಓಡಿದ್ರೆ ನೀವು ಅಡ್ಡ ನಿಂತ್ಕೋಬೇಕು ಅಲ್ವಾ? ನಿಮ್ ಕಾಮಗಾರಿ ಇರ್ತಾನೆ, ಯಾರ ಮಾಡ್ಕೊಂಡು ಹೋಗ್ತಾರೆ ಬಿಡಿ ಅನ್ನೋ ನೆಗ್ಲಿಜೆನ್ಸ್ ಇರಬಾರ್ದು. ನಾವು ನಗರಸಭೆಯಿಂದ ಖರ್ಚು ಮಾಡಿದಾಗ ಅದು ನಿಮ್ ದುಡ್ಡೆ, ಅದಕ್ಕೆ ನೀವು ರಕ್ಷಣೆ ಕೊಡ್ಬೇಕಲ್ಲ ಕಾಮಗಾರಿ. ನೀವು ಕೊಟ್ಟಿಲ್ಲ ಅನ್ನೋ ಆರೋಪನ ಗುತ್ತಿಗೆದಾರ ಹೇಳ್ತಾ ಇದಾರೆ. ಈಗ ಹೇಳಿ ಒಂದ್ ನಿಮಿಷ ನಾನು ಹೇಳ್ತೀನಿ. ಅವ್ರು ಹೇಳದಂಗೆ ಗಾಡಿ ಬಂದಿದ್ರೆ ಹಳ್ಳ ಬೀಳ್ಬೇಕು, ಡಸ್ಟ್ ಇಲ್ಲ ಬರೋದು, ಡಸ್ಟ್ ಬರಲ್ಲ, ಹಳ್ಳ ಬೀಳ್ಬೇಕು. ಗಾಡಿದು ಟೈರ್ ಕೂತ್ಕೊಂಡು ಅಲ್ಲಿ ಹಳ್ಳ ಬೀಳ್ಬೇಕು. ನೀವು ಹೇಳ್ದಂಗೆ ಬಂದ್ಬಿಟ್ಟು ಡಸ್ಟ್ ಬರಲ್ಲ ಅಲ್ಲಿ. ಎಲ್ಲ ಅಂಗಡಿಯವ್ರು ಮಾಡಿದ್ದಾರೆ. ಏನಂದ್ರೆ ಇವಾಗ ಇಲ್ಲಿಂದ ಅಲ್ಲಿ ರೋಡ್ ಹಾಕಿದ್ರೆ ಇಲ್ಲಿ ಪೈಪ್ ಅಡ್ಡ, ಅಲ್ಲಿ ಪೈಪ್ ಅಡ್ಡ ಎಲ್ಲ ನಾವು ಕಾಂಪ್ಲೀಟ್ ಮಾಡಿದೀವಿ. ಅಂಗಡಿಯವರು ಮಾಡಿಲ್ಲ ಅಂತ ಇಲ್ಲ. ಒಂದ್ ದಿವಸ ಬಂದ್ಬಿಟ್ಟು ಇನ್ನೊಂದು ಒಂದ್ ದಿವಸ ಮುಂಚೆ ಬಂದ್ಬಿಟ್ಟು KGF ಬಂದಿತ್ತು, ಆ ದಿವಸ ಹಾಕಿರೋದು ರೋಡ್ ಇರು ಅಲ್ವಾ? ಆಮೇಲೆ ಆಯ್ತು, ಈ ಕಾಮಗಾರಿ ಮಾಡುವಾಗ ನೀವು ಮಿನಿಮಮ್ ಒಂದು 4 days ಇಂದ 50 days, ಮಿನಿಮಮ್ 4 days ಆದ್ರೂ ಕೂಡ ನೀವು ಅಂಗಡಿ ಓಪನ್ ಮಾಡೋಂಗಿಲ್ಲ ಅಲ್ವಾ? 4 days ಕ್ಲೋಸ್ ಮಾಡಿದ್ರ, 3 days ಕ್ಲೋಸ್ ಮಾಡಿದ್ರ, ಎಷ್ಟು ದಿನ ಕ್ಲೋಸ್ ಮಾಡಿದ್ರಿ? 2 ದಿವಸ ಕ್ಲೋಸ್ ಮಾಡಿದೀವಿ. ಒಂದೊಂದು ಆ ಲೈನ್ ಅವರು ಒಂದ್ ವಾರ ಕ್ಲೋಸ್ ಮಾಡಿದ್ದಾರೆ. ಆ ಲೈನ್ ಅವರು ಒಂದ್ ವಾರ, ನಿಮ್ ಲೈನ್ ಅವರು 2 ದಿವಸ 3 ದಿವಸ ಕ್ಲೋಸ್ ಮಾಡಿದ್ದಾರೆ. ಕ್ಲೋಸ್ ಮಾಡಿರೋದಂದ್ರೆ ಕಾಂಕ್ರೀಟ್ ಹಾಕಿದ್ಮೇಲೆ ಒಂದ್ ದಿನಾನು ಕ್ಲೋಸ್ ಮಾಡಿಲ್ಲ ಸರ್. ನಾನು ರಿಕ್ವೆಸ್ಟ್ ಮಾಡಿದ್ದೀನಿ. ಬಂದು ಯಾರು ಓಪನ್ ಮಾಡ್ಬೇಕು? ಅಲ್ಲ ಅಣ್ಣ, ಕಾಂಕ್ರೀಟ್ ಹಾಕಿದ್ಮೇಲೆ ರಾತ್ರಿ ಎಲ್ಲ ಮಾಡಿದ್ದಾರೆ ಕೆಲಸ. ಬಂದಿತ್ತು ಕಾಂಕ್ರೀಟ್ ಹಾಕಿದ್ಮೇಲೆ ಸೆಕೆಂಡ್ ಸರ್ ಇದೇ ರೋಡ್ ಇದಕ್ ಮುಂಚೆ ಹಾಕಿದ್ದು ಮಟನ್ ಶಾಪ್ಸ್ ಮುಂದ್ಗಡೆ. ಆ ರೋಡ್ ಹೋಗಿ ನೋ ಪ್ರಾಬ್ಲಮ್, ಏನ್ ಡಿಸ್ಟರ್ಬೆನ್ಸ್ ಇಲ್ಲ. ಅದೇ ರೋಡ್ ಅರವಿಂದ್ ಅವ್ರು ಹಾಕಿರೋದು ಎಷ್ಟ್ ಗಟ್ಟಿ ಇದ್ರೆ ಅವರೇ ಹೋಗ್ಬಿಟ್ಟು ನೋಡ್ಲಿ. ಇವಾಗ ಈಗ ನೀವು ಕ್ಲೋಸ್ ಎಷ್ಟು ದಿನ ಮಾಡಿ? ಇವಾಗ ಎಷ್ಟು ದಿನ ಮಾಡಿ? ಅಲ್ಲ ಸರ್, ಹಾಕಿದ್ಮೇಲೆ ಎಷ್ಟು ದಿನ ಮಾಡಿ? दूसरे दिन हमने प्रोग्राम था, वो भी बंद ಸರ್. ನಾನು ನಮ್ಗೆ ಗೊತ್ತಿದೆ, ಸಿಮೆಂಟ್ ಸೆಟ್ ಆಗೋಕೆ ಈಗ ಸೆಟ್ ಆದ್ಮೇಲೆ ಎಷ್ಟು ದಿನ ನನಗೆ ಟೈಮ್ ಕೊಡ್ತೀರಾ? ಅಂಗಡಿ ಎಷ್ಟು ದಿನ ಕ್ಲೋಸ್ ಮಾಡಿದ್ರಿ ನಿಮ್ ಸಿಟಿ ಲೈನ್? ಸರ್ ಬಂದ ಅವತ್ತು ಹಾಕಿದ್ದು ಬಂದಿತ್ತು, ಆ ದಿನ ಆಗಿತ್ತು. ದಿವಸ ಒಂದು ಪ್ರೋಗ್ರಾಮ್ ಇತ್ತು. ನಾವು ಎಲ್ಲ ಮುಸ್ಲಿಂ ಕಮ್ಯುನಿಟಿ ಒಂದು ಪ್ರೋಗ್ರಾಮ್ ಗ್ಯಾದರ್ ಆಗ್ಬೇಕಂತ ನಾವು ಎಲ್ಲ ಕ್ಲೋಸ್ ಮಾಡಿದ್ವಿ. ರೋಡ್ ಆದ್ಮೇಲೆ 3rd ಡೇನು ಫ್ರೈಡೆ ಇತ್ತು, ಅವತ್ತು ಬಂದೇ ಮಾಡೋದು ನಾವು. ಯೂಶಲಿ ಬಂದ್ ಮಾಡೋದು ರೋಡ್ ಹಾಕಿದ ಮೇಲೆ. ಇವಾಗ ಹಾಕಿದ ಮೇಲೆ, ಇವಾಗಲ್ಲ ಅವಾಗ ರೋಡ್ ಹಾಕಿದ್ಮೇಲೆ ಎಷ್ಟು ದಿನ ಬಂದ್ ಮಾಡಿದ್ವಿ? ಟೋಟಲ್ 3 days ಬಂದ್ ಮಾಡಿ. ರೋಡ್ ಹಾಕಿದ ಮೇಲೆ 3 days ಬಂದ್ ಮಾಡಿದೀವಿ. ಅಂಗಡಿ ಬಂದ್ ಮಾಡಿ ಟೂ ವೀಲರ್ ನೆಕ್ಸ್ಟ್ ಡೇ ನಮ್ ಪ್ರೋಗ್ರಾಮ್ ಇತ್ತು. ಆಮೇಲೆ ಫ್ರೈಡೇನು ಬಂತು. ಫ್ರೈಡೆ ಯೂಶಲಿ ಬಂದ್ ಮಾಡ್ತೀವಿ ನಾವು. ಈಗ ನೆಕ್ಸ್ಟ್ ನಿಮ್ ಸಹಕಾರ ಸಿಕ್ಕಿದೆಯೋ ಇಲ್ಲ ಗೊತ್ತಿಲ್ಲ, ಪಬ್ಲಿಕ್ ಸಹಕಾರ ಸ್ವಲ್ಪ ಸಿಕ್ಕಿಲ್ಲ. ಅವರು ಟೂ ವೀಲರ್ ಅಲ್ಲಿ ಓಡಾಡಿದ್ದಾರೆ ಅಥವಾ ಜನಗಳೇ ನಡ್ಕೊಂಡು ಓಡಾಡಿರ್ತಾರೆ, ಸಮಸ್ಯೆ ಆಗಿರ್ತದೆ.
ಏನೋ ಆ ಸಮಸ್ಯೆಯಿಂದ ಈ ರೀತಿ ಆಗಿದೆ. ಗುತ್ತಿಗೆದಾರರು ಕಾಮಗಾರಿ ನಿರ್ವಹಿಸ್ಬಿಟ್ಟಿದ್ದಾರೆ. ಬಟ್ ಅದನ್ನ ನಾವು ನೋಡ್ಕೊಳ್ಳೋಕೆ ಆಗದಿರ ಈ ಥರ ಆಗಿದೆ. ನೀವು ನೋಡ್ಕೋಬೇಕಾಗಿತ್ತು, ಇವರು ನೋಡ್ಕೋಬೇಕಾಗಿತ್ತು. ನನ್ನ ತಿಳಿದ ಮಟ್ಟಿಗೆ ಇಬ್ಬರದು ಲೋಪ ಇದೆ. ಆ ಲೋಪನ ಈಗ ಗುತ್ತಿಗೆದಾರರು ಸರಿಪಡಿಸೋಕ್ಕೆ ಮುಂದೆ ಬಂದಿದ್ದಾರೆ. ಈಗ ಅದೇನು ಪ್ರಾಬ್ಲಮ್ ಆಗಿದೆ ಸರಿಪಡಿಸ್ತಾರೆ. ಈಗಲೂ ಅದು ಕೋಆಪರೇಷನ್ ಕೊಡಿ ನೀವು ದಯವಿಟ್ಟು. ಎಲ್ರು ಕೊಡ್ತಾರೆ ಸರ್. ಒಂದು ವಾರ ಇದು ಮಾಡ್ಸಿ ಇನ್ನೊಂದು ಏನಂದ್ರೆ ಇವರು ಎಲ್ಲ ಒಂದ್ ಕಡೆ ಬಂದ್ಬಿಟ್ಟು ಸಿಮೆಂಟ್ ಬಂದಿದೆ, ಒಂದ್ ಕಡೆ ಸಿಮೆಂಟ್ ಬಂದಿಲ್ಲ. ಆ ತರ ಮ್ಯಾನ್ಯುವಲ್ ಇವಾಗ ಹಾಕ್ಬೇಕಂದ್ರೆ ಬೇಡವೇ ಬೇಡ, ಹಂಗೆ ಎಲ್ಲ ತೆಗ್ಬಿಟ್ಟು ಅಲ್ಲ ಬಿಡಿ. ಬಟನ್ ಶಾಪ್ಸ್ ಹತ್ರ ಹಾಕಿದ್ದು ACC ಸಿಮೆಂಟ್ ದೊಡ್ಡ ಗಾಡಿ ಬರಲ್ಲ ನೋಡಿ, ಅದು ಮಿಕ್ಸಿಂಗ್. ಅವ್ರು ಸರಿಪಡಿಸೋದು ಹೆಂಗೋ ಸರಿಪಡಿಸ್ತಾರೆ. ಆ ಟೆಕ್ನಿಕಲ್ ನೀನು ನಾನು ಹೇಳಕ್ಕಾಗಲ್ಲ. ಇಂಜಿನಿಯರ್ ಉಂಟು, ಅವ್ರು ಉಂಟು. ಟೆಕ್ನಿಕಲ್ ಅವ್ರು ಹೇಳ್ಬೇಕು. ಟೆಕ್ನಿಕಲ್ ನಮ್ಗೆ ಏನ್ ಬೇಕಾಗಿರೋದು ರಸ್ತೆ ಸರಿ ಹೋಗ್ಬೇಕು, ಮತ್ತೆ ಈ ತರ ಧೂಳು ಬರಬಾರ್ದು. ಆ ತರ ಮಾಡ್ತಕ್ಕಂಥದ್ದು ಅವ್ರು ಯಾವ ತರ ಅದು ಮಾಡ್ಕೊಳ್ಳಿ. ಇಂಜಿನಿಯರ್ ಸಂಬಂಧಪಟ್ಟಿದ್ದು ಅವ್ರು ಸಂಬಂಧಪಟ್ಟು ಅವ್ರು ಮಾಡ್ಕೊಂತಾರೆ. ಅರ್ಥ ಆಯ್ತಾ? ಈಗ ನೀವು ಕೋಆಪರೇಷನ್ ಕೊಡ್ಬೇಕು. ಅವ್ರು ಕೇಳ್ತಾ ಇರೋದ್ರಿಂದ ನೀವು ಒಂದು ವಾರ ಅವ್ರು ಕೋಆಪರೇಷನ್ ಕೊಡ್ಬೇಕಾಗುತ್ತೆ. ಒಂದು ವಾರ ದಯವಿಟ್ಟು ಅಂಗಡಿ ಮುಚ್ಚಕ್ಕಾಗಲ್ಲ ಸರ್. ಒಂದ್ ವಾರ ಅಲ್ಲ, ಮುಚ್ಚಕ್ಕಾಗಲ್ಲ. ಮುಚ್ಚಲೇಬೇಕು. ಇಲ್ಲ ಮಾಡೋದು 2-3 ದಿವಸ ಅಂದ್ರೆ ಏನಾದ್ರು ಅಡ್ಜಸ್ಟ್ ಮಾಡಬಹುದು. ಹಂಗಾಗಲ್ಲ. ತಿರ್ಗಾ ಏನಾಗುತ್ತೆ ಅಂದ್ರೆ ತಿರ್ಗಾ ಹಂಗೆ ಆಗ್ಬಿಡ್ತಾರೆ. ನಾವು ವರ್ಷ ಎಲ್ಲ ಮಾಡ್ತೀವಿ. ಒಂದು ಸೇರಿ ಒಂದು ಸೇರೋ ನಾವು ವರ್ಷ ಯಾರು ಬಂದ್ ಮಾಡಿಲ್ಲ. ಪ್ರಾಬ್ಲಮ್ ಏನಂದ್ರೆ ಇದು ಫೆಸ್ಟ್ ಪಾಯಿಂಟ್ ಕಬ್ಬಿಣ ಮಾರ್ಕೆಟ್ ಇದು. ಇವಾಗ ಇವ್ರಿಗೆ ನಾವು ಎಲ್ಲ ಸಹಕಾರ ಕೊಡ್ಬೇಕಂದ್ರೆ ಇದು ಎಲ್ಲ ಮೆಟೀರಿಯಲ್ಸ್ ನಾವು ಇರೋದೆಲ್ಲ ತೆಗಿ ನಾವು ಅದ್ ಮಾಡ್ತೀವಿ. ಕಂಟಿನ್ಯೂ ಒಂದ್ ವಾರ ಕ್ಲೋಸ್ ಮಾಡ್ಬೇಕಂದ್ರೆ ಜೀವನ ಮಾಡೋರು ಎಷ್ಟೋ ಅಂಗಡಿಯವರು ಇದ್ದಾರೆ. ವರ್ಷ ಪೂರ್ತಿ ರೋಡ್ ಇರೋದ್ಮೇಲೆ ಈ ತರ ರೋಡ್ KGF ನಲ್ಲೇನೆ ಹಾಕಿಲ್ಲ ಸರ್. ಇವ್ರು ಹಾಕಿಲ್ಲ ರೋಡ್ KGF ನಲ್ಲಿ ಹಾಕಿಲ್ಲ ಸರ್. ಸರಿ ಮಾಡಿ ಕೊಡ್ತೀವಿ, ನಂಗೆ ಒಂದು ವಾರ ಟೈಮ್ ಕೊಡಿ. ನಾವು ಮುಂದೆ ಆಗಿದ್ದೀವಿ. ನಿಮ್ ಕೋಆಪರೇಷನ್ ಬೇಕೇ ಬೇಕು. ಎಲ್ಲ ಅಂಗಡಿಯವರು ಕೊಡ್ತಾರೆ, ಎಲ್ಲ ಕೊಡಿ. ಟೂ ವೀಲರ್ ಯಾರು ಹೋಗ್ಬಾರ್ದು. ಅದೆಲ್ಲ ಅದಕ್ಕೆ ಏನೇನ್ ಸಹಕಾರ ಎಲ್ಲ ಮಾಡಿ ಕೊಡ್ತೀವಿ. ನೀವು ಅವ್ರ ಜೊತೆ ಸೇರ್ಕೊಳ್ಳಿ. ಒಂದು 5-6 ಜನ ಸೇರ್ಕೊಂಡು ಓಡಾಡಿದ್ರೆ ಸ್ವಲ್ಪ ಪ್ರೊಟೆಕ್ಷನ್ ನೀವು ಕಾಪಾಡ್ಕೊಳ್ಳಿ. ನಾವು ಮಾಡ್ಸಕ್ಕೆ ರೆಡಿ ಇದ್ದೀವಿ. ಓಕೆ, ಆಗ್ಬೋದಾ? ಕೋಆಪರೇಷನ್ ಕೊಡು ಒಂದು ವಾರ. ಸರ್, ನಾನು ಆಗಿರೋ ಸಮಸ್ಯೆ ಸಾಲ್ವ್ ಮಾಡ್ಕೊಡ್ತೀನಿ. ನಮ್ಗೆ ಕ್ಯೂರಿಂಗ್ ಮಾಡಕ್ಕೆ ಸ್ವಲ್ಪ ಸಮಯ ಕೊಡ್ಸಿ ಸರ್. ಆಕ್ಚುಲಿ ಕಾನೂನು ಪ್ರಕಾರ ಕ್ಯೂರಿಂಗ್ ಎಷ್ಟು ದಿವಸ ಆಗ್ಬೇಕು? 14 days ಆಗ್ಬೇಕು ಸರ್. ಕ್ಯೂರಿಂಗ್ ಬಂದು ಲಾಸ್ಟ್ ಟೈಮ್ 2 ಟ್ಯಾಂಕರ್ ಬಂದಿದ್ದು. 2 ಟ್ಯಾಂಕರ್. ನಾನು ಅದನ್ನ 2 ಟ್ಯಾಂಕರ್. ಈಗ ಅದನ್ನ ಸರಿ ಮಾಡ್ತೀವಿ. ಇಲ್ಲ, ಲಾಸ್ಟ್ ಟೈಮ್ ಮಾಡಿರೋ ತಪ್ಪಂದು ಈ ಸತಿ ಮಾಡಬೇಡಿ, ದಯವಿಟ್ಟು ಮಾಡಬೇಡಿ. ನಾವು ಕೋಆಪರೇಟ್ ಮಾಡ್ತೀವಿ. ನೀವು ಎಷ್ಟು ಚೆನ್ನಾಗಿ ಆಗುತ್ತೆ ಅಷ್ಟನ್ನ ಕಾಮಗಾರಿ ಮಾಡುವಾಗ ನೋಡಿ ಏನಾದ್ರು ಫಾಲ್ಟ್ ಇದೆ ನನಗೆ ಕರಿ. ನಾನು ಇಂಜಿನಿಯರ್ ಬಂದು ಅವ್ರು ಮಾಡೋ ಕಾಮಗಾರಿ ನಾವು ವಾಚ್ ಮಾಡ್ತೀವಿ. ತಪ್ಪಿದ್ರೆ ಅವ್ರಿಗೆ ಸೂಚನೆ ಕೊಡ್ತೀವಿ. ಆಗ್ಬೋದಾ? ಅವ್ರಿಗೆ ಸ್ವಲ್ಪ ಲಾಸ್ ಆಗ್ತಾ ಇದೆ. ಲಾಸ್ ಆದ್ರೂ ಪರವಾಗಿ ನಿಮ್ಗೋಸ್ಕರ ಮಾಡಕ್ ರೆಡಿ. ನಿಮ್ಗೆ ಒಂದ್ ಗಾಡಿನೂ ಹೊರಗಡೆ ಬರ್ದಂಗೆ ನಾವು ಎಲ್ಲಾ ಮುಚ್ಚಾಕಿ ನಿಮ್ಗೆ ಕರೆಕ್ಟ್ ಅಂಗಡಿ ಮುಚ್ಚಿ ಅಂದ್ರೆ ಅಂಗಡಿ ಅಲ್ಲ ಸರ್, ವೆಹಿಕಲ್ ಒಂದ್ ಗಾಡಿನೂ ಬಿಡಲ್ಲ. ಅಂಗಡಿ ಏನಾರ ಮಾಡ್ತಾರೆ. ವೆಹಿಕಲ್ ಅವ್ರು ಹೇಳ್ತಾರೆ ವೆಹಿಕಲ್ ನೀವು ಅಂಗಡಿ ಅಲ್ಲ, ನಂಗೆ ವೆಹಿಕಲ್ ಅದು ಕೂಡ ಮಾಡ್ತೀವಿ ನಾವು. ಅಂಗಡಿ ಹೆಂಗಾರ ಮಾಡ್ಕೊಳ್ಳಿ ಸರ್. ಒಂದು 3 days ಅಂಗಡಿ ಅಲ್ಲ, ಅಂಗಡಿ ಬಂದು 3 days ಸಾಕಂತೆ. ಒಂದು ಅಂದ್ರೆ ವೆಹಿಕಲ್ ಅಡ್ಡ 3 days ಸಾಕಷ್ಟೇ. ಮಿಕ್ಕಿದೆ 3 days ಏನಿದೆ. ಮುದ್ಬಿಟ್ರೆ 2 wheeler 4 wheeler ಬಂದ್ರೆ ಅವರೇ ಇದು ಮಾಡಬೇಕು. ನಾವು ಮಾಡ್ತಾ ಇದ್ದೀವಿ ಆ ಕೆಲಸ. ನೀವು ಮಾಡಿ. ಈಗ ನೀವು ಮಾಡಿ. ಅಂಗಡಿ ಓಪನ್ ಇದ್ರೇನು ಯಾವ ಗಾಡಿನೂ ಹೊರಗಡೆ ಬರಬಾರ್ದು. ಆ ತರ ಕೋಆಪರೇಷನ್ ಅಂಗಡಿಯವರು ಕೊಡ್ತಾರೆ. ಸರ್, RMC ಸ್ಪ್ರೇ ಮಾಡಿಸಿ ಲಿಕ್ವಿಡ್ ಟೆಕ್ನಿಕಲಿ ಸ್ಟ್ರಾಂಗ್ ಮಾಡಿಸಿ. ಬೇಸ್ ಸ್ಟ್ರಾಂಗ್ ಮಾಡಿಸಿ ನಾವು ಇನ್ನೊಂದು ಕೋಟಿಂಗ್ ಮಾಡಿ ಲೇಯರ್ ಹಾಕ್ಕೊಡ್ತೀವಿ. ಮತ್ತೆ ಡಸ್ಟ್ ಇಲ್ಲ ಬರಲ್ಲ ಸರ್, ಬರಲ್ಲ. ಅದು ನೀವು ಮಾಡಿದ್ರೆ ಅದಕ್ಕೆ ಫ್ಯೂಚರ್ ಇದೆಯಾ? ಇದೆ ಸರ್. ಮಿನಿಮಮ್ 14 years ಇರುತ್ತೆ ಸರ್ ಲೇಯರ್ಸ್. ನಾನೆಲ್ಲ ವಿಚಾರಿಸಿದೀವಿ RMC ಫೋನ್ ಮಾಡಿ. ಇರುತ್ತೆ, ಅವರೆಲ್ಲ ಸ್ಪ್ರೇ ಮಾಡಿ ರೆಡಿ ಮಾಡ್ಕೊಡ್ತೀವಿ. ಟೆಕ್ನಿಕಲ್ ಮಾಡ್ಕೊಡ್ತೀವಿ. ಅಂದ್ರೆ ಇದಕ್ಕೆ ಮೇಲ್ಗಡೆನೆ ಹಾಕೋದಾ? ಮಾರ್ಕೆಟ್ ಒಳಗೆ ರೋಡ್ ಹಾಕಿದ್ದಾರೆ. 100 ವರ್ಷ ಆಯ್ತು. 140 years ಸರ್ ಅದು. ಒಂದ್ ನಿಮಿಷ ಹೇಳ್ತೀನಿ ನೋಡಿ. ಈಗ ಬರೋದಿಲ್ಲ, ಒಂದು ಕಲ್ಲು ಇಲ್ಲ. ಮೇನ್ ರೋಡ್ ಅಲ್ಲ ಒಂದ್ ನಿಮಿಷ ಇದೆ, ಸ್ವಲ್ಪ ಹೊತ್ತಿದೆ. ಅವಾಗ ಸಿಮೆಂಟ್ ಫ್ಯಾಕ್ಟ್ರಿಗಳು ಇದ್ದಿದ್ದೆ ಒಂಥರ, ಈಗ ಸಿಮೆಂಟ್ ಫ್ಯಾಕ್ಟ್ರಿಗಳು ಇರೋದೇ ಒಂಥರ. ಅರ್ಥ ಆಯ್ತಾ? ಆ ಸಿಮೆಂಟ್ ಕೊಡಿಸಿ ನಾವು ಮಾಡಿಸ್ತೀವಿ. ಅದು
ಅದಾಗಲ್ಲ ವಿಧಾನಸೌಧ ಎಲ್ಲ ಕಟ್ಟಿಲ್ವಾ ಸ್ಟ್ರಾಂಗ್ ಆಗಿದಾವ ಸಿಮೆಂಟ್ ಅದು ಹಳೇದು ಯಾವ್ದು ಸಿಮೆಂಟ್ ನಮ್ಮ ಪ್ರೊಡಕ್ಷನ್ ಯಾವಾಗ ವೀಕ್ ಆಗ್ತಾ ಇರ್ತದೋ ಫ್ಯಾಕ್ಟ್ರಿಗಳಲ್ಲಿ ಗುಣಮಟ್ಟ ಇವಾಗ ಇವ್ರು ಹೇಳ್ತಾ ಇರೋದು ಇದು ಮೇಲ್ಗಡೆನೆ ಹಾಕ್ತಾರೆ ಅಂತ ಹೇಳ್ತಾರೆ. 2 ಇಂಚ್ ತೆಗಿತಾರ ಇಲ್ಲ ರಫ್ ಸರ್ಫೇಸ್ ಮಾಡ್ಕೊಂತೀವಿ ಅಣ್ಣ. ಎಷ್ಟು ಇಂಚ್ ಎತ್ತೀರಾ ನೀವು? ಅಲ್ಲ ಅಣ್ಣ, ರಫ್ ಸರ್ಫೇಸ್ ಅಂದ್ರೆ ಇಂಚಿ ತೆಗೆದ್ರೆ ಸ್ಟ್ರೆಂತ್ ಔಟ್ ಆಗುತ್ತೆ. ಅಲ್ಲ ಒಂದ್ ನಿಮಿಷ, ಅದು ಟೆಕ್ನಿಕ್ ಬರಲ್ಲ, ಅದು ಇಂಜಿನಿಯರ್ ಇರ್ತಾರೆ, ಇಂಜಿನಿಯರ್ ವಿಚಾರ ಮಾಡ್ತಾರೆ. ಯಾಕಂದ್ರೆ ಇವಾಗ್ಲೇ ಹೈಟ್ ಆಗ್ಬಿಟ್ಟಿದೆ ಇದು ಅಣ್ಣ ಕೆಳಗಡೆ ಇದೆ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅವು ಅಡ್ಜಸ್ಟ್ಮೆಂಟ್ ಸರ್ 2 ಇಂಚ್ ಅಂದ್ರೆ ಕಡಿಮೆ ಮಾಡಕ್ ಹೋಗಿ ಸರ್. 2 ಇಂಚ್ ಮಾಡ್ತೀವಿ ಅಂದ್ರೆ ಲೇಯರ್ ಕರೆಕ್ಟ್ ಸ್ಟ್ರೆಂತ್ ಮಾಡ್ಕೊಂಡು ಮಾಡ್ಬೇಕು ಸರ್. ಇದನ್ನ ತೆಗೆದು ಹಾ ಅದನ್ನ ಮಾಡ್ಕೊಂಡು ಸರಿ ಸರ್. ಇನ್ ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಇದ್ದೇ ಇರುತ್ತೆ ಸರ್. ಎಲ್ಲ ಇದು ಸಣ್ಣ ಪುಟ್ಟ ಅಲ್ಲ mistake ಇಲ್ಲ. ಸರ್, ನಾನ್ ಹೇಳಲ್ಲ. ತೊಂದ್ರೆ ಆಗಿರೋದು ಅಲ್ಲ ಸರ್, ಇಲ್ಲಿ ಡೈಲಿ ಎಲ್ಲ ಅಂಗಡಿ ಅವ್ರಿಗೆ ನಾನು ಹೇಳ್ತಾ ಇರೋದು ಒಂದ್ ಕಡೆ ಹೈಟ್ ಒಂದ್ ಕಡೆ ಡೌನ್ ಇರುತ್ತೆ ಅಂತ. ನಾವು ಮುಚ್ಚಾಕೋದಂದ್ರೆ 2 ದಿವಸ ಅಡ್ಜಸ್ಟ್ ಮಾಡ್ತೀವಿ, ಮುಚ್ಚಾಕ್ತಿವಿ. ಅಂಗಡಿ ಕಂಪ್ಲೀಟ್ ಕ್ಲೋಸ್ ಇರುತ್ತೆ. ನಿಮ್ಗೆ ಸಿಮೆಂಟ್ ಸೆಟ್ ಆಗೋದು 2 ಗಂಟೆ ಟೈಮ್ ನಲ್ಲಿ ಸೆಟ್ ಆಗಿಬಿಡುತ್ತೆ ಸರ್. ಸರ್ ಅದಲ್ಲ ಸರ್, ನಮ್ಗೆ ಅಂಗಡಿ ಸಮಸ್ಯೆ ಅಲ್ಲ ಸರ್. ನಮ್ಗೆ ಅಂಗಡಿ ಆಮೇಲೆ 1 ವಾರಕ್ಕೆ ನಿಮ್ಗೆ ಗಾಡಿ ಬರ್ದಂಗೆ ಎಲ್ಲ ಕ್ಲೋಸ್. ಸರ್ ನಮ್ಗೆ ಅಂಗಡಿ ಸಮಸ್ಯೆ ಅಲ್ಲ ಸರ್. ಟೂ ವೀಲರ್ ಬರಲ್ಲ, ಆದ್ರೆ ಕ್ಲೋಸ್ ಮಾಡ್ತೀವಿ ನಾವು.